ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 112ರಲ್ಲಿ ನಮ್ಮ ಕಂದಾಯ ಇಲಾಖೆಯವರು ಹೇಳಿದ ಪ್ರಕಾರ 103 ಎಕರೆ ಇದೆ. ಆ 103 ಎಕರೆಯಲ್ಲಿ ಸ್ಥಳೀಯರು ಕೆಲವು ಜನ ಇದ್ದರೆ ಇನ್ನೆಲ್ಲ ಬೆಂಗಳೂರು ಭೂಗಳರು ಬಂದು ಇಲ್ಲಿ ಅಟ್ಕಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಕಲ್ಲು ಬಂಡೆಗಳನ್ನೂ ಬಿಡ್ತಾ ಇಲ್ಲ, ಕೆರೆ ಕುಂಟೆಗಳನ್ನೂ ಬಿಡ್ತಾ ಇಲ್ಲ. ನಾವು ಕೇಳ್ತಾ ಇದ್ದಿಷ್ಟೇ, ನಾವು ರೈತಪರ ಹೋರಾಟಗಾರರಾಗಿ ಸ್ಥಳೀಯರ ಹೋರಾಟಗಾರರಾಗಿ ನಾವು ಕೇಳ್ತಾ ಇದ್ದಿಷ್ಟೇ, ಸ್ಥಳೀಯರು ಬದುಕಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಸ್ಥಳೀಯರ ಹೆಸರಿನಲ್ಲಿ ಬೆಂಗಳೂರಲ್ಲಿ ಬದುಕ್ತಾ ಇದ್ದರೆ ಇಲ್ಲಿ ನಾವು ನೋಡ್ಕೊಂಡಿರ್ಬೇಕಾ? ಇದು ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲೇ ಇದೆ. ಪಕ್ಕದಲ್ಲಿರೋದಕ್ಕೆಲ್ಲ ಎಲ್ಲರೂ ಕೊಂಡು ಇದ್ರ ಮೇಲೆ ಬೀಳ್ತಾ ಇದೆ. ನಾವು ನಿರಂತರವಾಗಿ ಸರ್ಕಾರಿ ಗೋಮಾಳನ್ನು ಉಳಿಸ್ರಿ, ಕಲ್ಲು ಬಂಡೆಗಳನ್ನ ಉಳಿಸ್ರಿ. ಇಲ್ಲಿಲ್ಲ ಸ್ಥಳೀಯರು ಕೆಲವರು ಹಾಕ್ಕೊಂಡಿದ್ದಾರೆ, ಅದಕ್ಕಿಲ್ಲ ಅವ್ರಿಗೆ ಮಂಜೂರಾತಿ ಆಗಿರ್ತದೆ, ಅದನ್ನು ನೋಡ್ಕೊಳ್ಳಿ, ನಾವು ಅದು ಕೇಳ್ತಾ ಇಲ್ಲ. ಆದರೆ ಏನು 103 ಎಕರೆಯಲ್ಲಿ ಕೆಲವು ಅನಾದ್ಯಮ ವ್ಯಕ್ತಿ ಒಬ್ಬರು ಏನಂದ್ರೆ 14 ಎಕರೆ ನನಗೆ ಮಂಜೂರಾಗಿದೆ ಅಂತೇಳಿ ಅಂಬೇಡ್ಕರ್ ಭವನಿಂದ 14 ಎಕರೆ ಇದೆ ಅಂತೆ. 14 ಎಕರೆ ನೋಡಿ ಎಲ್ಲ ಕಲ್ಲು ಬಂಡೆನೇ ಇದೆ. ಕಲ್ಲು ಬಂಡೆ ಯಾರಿಗೆ ಮಂಜೂರಾಗ್ತದೆ? ಬಿ ಖರಾಬ್ ಅಂತೇಳಿ ಅದು ಎ ಖರಾಬ್ ಬಿ ಖರಾಬ್ ಬರ್ತದೆ, ಅದು ಮಂಜೂರಾತಿ ಯಾರಿಗೂ ಆಗಲ್ಲ. ನಾವು ಕೇಳ್ತಾರೆ ಅಂದರೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ 1700 ಎಕರೆ ಒಂದು ಸರ್ಕಾರಿ ಜಮೀನನ್ನು ಉಳಿಸಿ ಏನು ಮಂಜೂರಾಗಿದೆ ಅದಕ್ಕೆ ಸರ್ಕಾರಿ ಮೌಲ್ಯಮಾಪನ ಪ್ರಕಾರ ಅವ್ರಿಗೆ ಪರಿಹಾರ ಕೊಟ್ಟು ಕೈಗಾರಿಕೆಗಳಿಗೆ ನಿಗದಿಪಡಿಸಿ ಸ್ಥಳೀಯವಾಗಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಮತ್ತು ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕಗಳ ಸ್ಥಾಪನೆ ಮಾಡಿ ಬೆಲೆ ಕುಸಿತವಾಗಿ ಇವಾಗ ಮಾವು ಬೆಲೆನೇ ಇಲ್ಲ. ಅದನ್ನು ಮಾವು ಸಂಸ್ಕರಣಾ ಘಟಕ ಇದ್ದರೆ ಅದನ್ನು ಕೋಲ್ಡ್ ಸ್ಟೋರೇಜ್ ಮಾಡಿಕೊಂಡು ಬೆಲೆ ಬಂದಾಗ ಏನೋ ಮಾರಾಟ ಮಾಡ್ಬೋದು. ಈ ರೀತಿ ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಇರೋ ಜಮೀನು ಬಿಟ್ಬಿಟ್ಟು ಎಲ್ಲ ರೈತರ ಕೃಷಿ ಜಮೀನುಗಳನ್ನ ನಾವು ಭೂ ಸ್ವಾಧೀನ ಮಾಡ್ಕೊಂಡು ಕೈಗಾರಿಕೆ ಮಾಡ್ತಿರೋದಿಲ್ಲ. ನಾವು ಹೇಳ್ತಾ ಇರೋದೊಂದು ಪ್ರಾಮಾಣಿಕವಾಗಿ ನಮ್ಮ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ದೀವಿ, ನೀವು ಏನು ವರದಿ ಕೊಡ್ತೀರಾ, ಏನು ಸರ್ಕಾರಿ ಜಮೀನು ಎಷ್ಟು ಒತ್ತುವರಿ ಇದೆ, ಎಷ್ಟು ಮಂಜೂರಾತಿ ಆಗಿದೆ ಅಂತೇಳಿ ಏನು ಒತ್ತುವರಿ ಕೊಡ್ತೀರೋ ಆ ಒತ್ತುವರಿ ಮೇಲೆ ಮಾನ್ಯ ಸಹಾಯಕ ಕಮಿಷನರ್ ಸಾಹೇಬರು ಮತ್ತು ತಹಸೀಲ್ದಾರ್ ಅವರು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಈಗಾಗಲೇ ಅದನ್ನು ಏನು ಒತ್ತುವರಿ ಇದೆ ಆ ಒತ್ತುವರಿ ತೆಳುಗೊಳಿಸಿ ಅದನ್ನು ನಾಮಫಲಕಗೊಳಿಸಿ, ಇಲ್ಲ ಕೈಗಾರಿಕೆನ ಕೊಡಿ, ಇಲ್ಲ ಜಾನುವಾರುಗಳು ಕೊಡಿ, ಇಲ್ಲ ಭೂಮಿ ಇಲ್ಲ ನಿರ್ಗತಿಗೆ 60 ಎಕರೆ ಕೊಡಿ. ಒಬ್ಬೊಬ್ರಿಗೆ 5 ಎಕರೆ 10 ಎಕರೆ ಕೊಟ್ಬಿಟ್ಟು ಯಾರೋ ಬೆಂಗಳೂರವ್ರು ಮಾರಾಟ ಮಾಡೋದು ಬೇಡ. ನಾವು ಇದ್ರಿಗೆ ಇಲ್ಲಿ ಬೋವಿ ಇನಾಮತಿ ಇದೆ, ಮತ್ತು ಕಲ್ಲು ಕುಟುಕರು ಇದೆ, ಮತ್ತು ಏನು ಇನ್ನು ಯಾವ ಇನಾಮತಿಗಳು ಎಲ್ಲ ತೋಟಿ ಇನಾಮತಿಗಳಿದೆ, ಎಲ್ಲ ಇದೆ. ಇರೋದೆಲ್ಲ ಜಮೀನನ್ನು 103 ಎಕರೆಯಲ್ಲಿ ಎಷ್ಟು ಪಾರದರ್ಶಕವಾಗಿ ಸಾಗುವಳಿ ಚೀಟಿ ಪ್ರಕಾರ ದರ್ಖಾಸ್ತು ಕಮಿಟಿ ಮುಖಾಂತರ ಮಂಜೂರಾಗಿದೆ. ಆ ಮಂಜೂರಾತಿಯವರಿಗೆ ಫಸ್ಟ್ ಆದ್ಯತೆ ಕೊಡಿ. ಅದನ್ನು ಬಿಟ್ಟು ರಾಜಶೇಖರ್ ಅವಧಿ ಮತ್ತು ಶೋಭಿತಾ ಅವರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಹಿಂದೆ ಒಬ್ಬರು ಯಾರೋ ಒಬ್ಬ ತಹಸೀಲ್ದಾರ್ ಅವರು ಈ ಅವಧಿಯಲ್ಲಿರೋಂಥ ಎಲ್ಲ ಇದು ಸಂಪೂರ್ಣವಾಗಿ ಇದಾಗಿರ್ತದೆ, ಏನೋ ನಕಲಿ ಸಾಗುವಳಿನ ಕೊಟ್ಟಿದ್ದಾರೆ. ಪಾರದರ್ಶಕವಾಗಿ ಇದು ಮಾಡಿ 112ರಲ್ಲಿ ಏನು ಒತ್ತುವರಿ ಇದೆ ಆ ಒತ್ತುವರಿ ಪ್ರಾಮಾಣಿಕವಾಗಿ ನಮ್ಮ ಸರ್ವೆ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ತಹಸೀಲ್ದಾರ್ ಮುಖಾಂತರ ಸಹಾಯಕ ಕಮಿಷನ್ ಅವರಿಗೆ ನೀವು ವರದಿ ಕೊಡಬೇಕು. ಸರ್ಕಾರಿ ಆಸ್ತಿಗಳನ್ನು ಉಳಿಸಿ, ಇಲ್ಲ ಸ್ಥಳೀಯರು ಕೊಡಿ, ಇಲ್ಲ ಕೈಗಾರಿಕೆನ ಸ್ಥಾಪನೆ ಮಾಡಿ ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ.